ಸಚಿವ ರಾಜಣ್ಣರನ್ನ ತುಳಿಬೇಕು ಅನ್ನೋ ಷಡ್ಯಂತ್ರ ನಡೀತಾ ಇದೆ. 3 ತಿಂಗಳಿನಿಂದ ಈ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ನಂತರ ಎಂಎಲ್ಸಿ ರಾಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಲಿಲ್ಲ, ತುಮಕೂರು ಎಸ್ಪಿಗೆ ಮಾಹಿತಿಯನ್ನ ನೀಡಿ ಡಿಜಿಪಿಗೆ ದೂರನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮೇಲೆ ಆಗಿರೋದು ಬೇರೆಯವರ ಮೇಲೆ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ನಂತರ ಸಚಿವ ರಾಜಣ್ಣ ಅವರ ಪುತ್ರ ಎಂಎಲ್ಸಿ ರಾಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಲಿಲ್ಲ, ತುಮಕೂರು ಎಸ್ಪಿಗೆ ಮಾಹಿತಿಯನ್ನ ನೀಡಿ ಡಿಜಿಪಿಗೆ ದೂರನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ಅದನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದರೆ ಪಬ್ಲಿಕ್ ಜನರು ಹೇಗೆ ಬರ್ತಾರೆ, ಏನೋ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂತ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡೋವಂಥದ್ದು, ರೆಕಾರ್ಡಿಂಗ್ ಮಾಡೋವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮಾನ್ಯ ಸಚಿವರಲ್ಲಿ ಇರುವಂಥದ್ದು. ಅದು ಇದ್ರ ಮೇಲೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾರು ಸರ್ ಅವರು ಹಿಂದುಗಡೆ ಯಾರಾದರೂ ಇದ್ದಾರಾ? ತನಿಖೆ ಆಗಲಿ, ಅದಕ್ಕೆ ಅದನ್ನ ನೋಡಿ. ಈಗ ರಾಜಣ್ಣವರು ಒಬ್ಬ ಹಿಂದುಳಿದ ದಲಿತ ನಾಯಕ ಆಯ್ತಾನಪ್ಪ. ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪ್ ಇರುವಂಥ ಹಿಂದುಳಿದ ದಲಿತ ನಾಯಕ. ಸೊ ಅವ್ರ ಮೇಲೆ ಸಹಜವಾಗಿ ಈ ಥರ ಆಗಿದೆ ಅನ್ನೋ ಒಂದು ಭಾವನೆ. ಸೊ ಒಬ್ಬ ಹಿಂದುಳಿದವನ್ನ ತುಳಿಬೇಕು, ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರುವಂಥದ್ದು. ಅಂದರೆ ಹನಿ ಟ್ರ್ಯಾಪ್ ಅಂದರೆ ಯಾವ ಥರ ಗೊತ್ತಾಯ್ತು ಸರ್ ಸಾಹೇಬ್ರಿಗೆ? ಬಂದಿದ್ದಾರೆ ಅಂತ ನಮ್ಗೆ ಅನಿಸೋ ಗುಣಾಮ್ ಇರೋವಂಥದ್ದು. ಯಾಕಂದರೆ ಲೇಟ್ ಆಯಿತು. ಇದನ್ನು ಅಸೆಂಬ್ಲಿಯಲ್ಲಿ ಯಾವತ್ತು ಮಾತಾಡಿದ್ದು? 2 ದಿನದ ಹಿಂದೆ, ಹೌದಲ್ಲ? ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾಡಬೇಕು ಅಂತ ಮಾತು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಗೂ ನಾನು ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮನೆಗೆ ಸಚಿವರು ಹೇಳಿರುವಂಥದ್ದು. ನಾನು ನಿನ್ನೆ ಮುಖ್ಯಮಂತ್ರಿಗಳನ್ನ ಬಜೆಟ್ ವಿಚಾರದಲ್ಲಿ ಅಸೆಂಬ್ಲಿಯಲ್ಲಿ ಕೇಳಿದಾಗ ಇವತ್ತು ಬರೋಕ್ಕೆ ಹೇಳಿದರು. ಸೊ ನಿನ್ನೆ ಬರೋಕ್ಕೆ ಹೇಳಿದರು. ನಿನ್ನೆ ನಮ್ಮಲ್ಲಿ ಆ ಬಿಲ್ ಪಾಸ್ ಆಗಿದ್ದು ಲೇಟ್ ಆಯಿತು. ಸೊ ಅದರಿಂದ ಇವತ್ತು ಬಂದು ನಾನು ಮಾತಾಡಿದ್ದೀನಿ. ಏನೆಲ್ಲ ಇದೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಡೋಣ. ಫಸ್ಟ್ ಇಲ್ಲಿ ನಾನು ಡಿ ಜಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಮಂಗಳವಾರ ಇಲ್ಲ ಬುಧವಾರ ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿವರೆಗೆ ಮಾಡ್ತೀನಿ. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ದೂರು ಯಾವಾಗ ಕೊಡಬಹುದು, ಏನೆಲ್ಲ ಅಂಶಗಳು ಉಲ್ಲೇಖ ಆಗಬಹುದು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಚೇತನ್? ಮಧುಕರ್, ಅಂದ್ರೆ ಮಂಗಳವಾರ ಅಥವಾ ಬುಧವಾರ ಒಂದು ಡಿಜಿಗೆ ದೂರು ಕೊಡ್ತೀನಿ ಅಂತ ಅನ್ಬಿಟ್ಟು ರಾಜೇಂದ್ರ ಅವರು ಹೇಳ್ತಿರುವಂತದ್ದು. ಅಂದ್ರೆ ಅವರನ್ನ ಮಾತಾಡಿದ ಸಂದರ್ಭದಲ್ಲಿ ಅವರ ಬಳಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳಾಗಿ, ಅಂದ್ರೆ ಸಿಸಿಟಿವಿ ಇರ್ಬೋದು ಅಥವಾ ಬೇರೆ ಇನ್ನಿತರ ಡಿಜಿಟಲ್ ಎವಿಡೆನ್ಸ್ ಯಾವುದು ಕೂಡ ಇಲ್ಲ, ಕೇವಲ ಮಾಹಿತಿಯನ್ನಷ್ಟೇ ಒಂದು ಸಿಎಂಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರು. ಇನ್ನು ಮಂಗಳವಾರ ಅಥವಾ ಬುಧವಾರ ಒಂದು ಡಿಜಿಗೆ ಡೈರೆಕ್ಟ್ ಆಗಿ ನಾನು ಹೋಗಿ ದೂರನ್ನ ಕೊಡ್ತೀನಿ. ಒಟ್ನಲ್ಲಿ 3 ತಿಂಗಳಿಂದನೂ ಕೂಡ ನಿರಂತರವಾಗಿ ಒಂದು ಪ್ರಯತ್ನ ಆಗ್ತಾ ಇತ್ತು. ಡೈಲಿ ಮನೆಗೂ ಕೂಡ ಬರ್ತಾ ಇದ್ರು. ಆದ್ರೆ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಿಸಿಟಿವಿ ಕ್ಯಾಮ್ರಾವನ್ನು ನಾವು ಅಳವಡಿಸಿರ್ಲಿಲ್ಲ. ಮತ್ತೆ ಕ್ಯಾತ್ಸಂದ್ರದಲ್ಲಿ ಒಂದು ಮನೆ ಇದೆ ಮತ್ತು ಮಧುಗಿರಿಲಿ ಏನು ಒಂದು ಮನೆ ಇದೆ. ಕ್ಯಾತ್ಸಂದ್ರಕ್ಕೆ ಬಂದಿರ್ಲಿಲ್ಲ, ಮಧುಗಿರಿಗೆ ಮಾತ್ರ ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಟ್ನಲ್ಲಿ 3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಪ್ರಯತ್ನ ನಡೀತಾ ಇತ್ತು. ಈ ಬಗ್ಗೆ ಡಿಜಿಗೆ ಒಂದು ದೂರನ್ನ ಕೊಡ್ತೀನಿ, ನನ್ನ ಬಳಿ ಏನೆಲ್ಲ ಒಂದು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ಡಿಜಿಗೆ ಒಂದು ಕೊಟ್ಟು ಒಂದು ದೂರನ್ನ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಅಂದ್ರೆ ಮಂಗಳವಾರ ಅಥವಾ ಬುಧವಾರ ಒಂದು ದೂರನ್ನ ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಇವ್ರ ಬಳಿ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಕೇವಲ ಮಾಹಿತಿಯನ್ನಷ್ಟೇ ಒಂದು ಕೊಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇರೋದು. ಹೀಗಾಗಿ ಡಿಜಿಗೆ ಒಂದು ವೇಳೆ ದೂರನ್ನ ಕೊಟ್ಮೇಲೆ ಇದು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅಂದ್ರೆ ಏನಾದ್ರು ಒಂದು SIT ಟೀಮ್ ತರ ಮಾಡಿ ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರ ಅಥವಾ ಬೇರೆ ಇನ್ನಿತರ ಡಿಜಿ ದೂರನ್ನ ಆಧರಿಸಿ ಬೇರೆ ಅಂದ್ರೆ CCB ಇರ್ಬೋದು, CID ಇರ್ಬೋದು, ಹೀಗೆ ಇನ್ನಿತರ ತನಿಖಾ ಸಂಸ್ಥೆಗಳು ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ವಕೀಲರ ಬಳಿ ಒಂದು ತೀರ್ಮಾನವನ್ನ ನಡೆಸಿ ಅವರು ಇದು ಏನು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಏನಾಗ್ಬೋದು ನೆಕ್ಸ್ಟ್ ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ತಮ್ಮ ಒಂದು ವಕೀಲರ ಬಳಿ ಒಂದು ಕಾನೂನು ಸಲಹೆಯನ್ನ ರಾಜೇಂದ್ರ ಅವರು ಕೇಳ್ತಿರುವಂತದ್ದು. ಸದ್ಯಕ್ಕೆ ಅವರ ಒತ್ತಾಯ ಏನಂತಂದ್ರೆ ಹಿರಿಯ IPS ಅಧಿಕಾರಿಗಳ
ಒಂದು ಟೀಮ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು, ಇದನ್ನ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ತಿರುವಂತದ್ದು. ಮಂಗಳವಾರ ಅಥವಾ ಬುಧವಾರ ಒಂದು ಡಿಜಿಗೆ ದೂರನ್ನ ಕೊಡಲಿದ್ದಾರೆ. ಆ ನಂತರ ಏನಾಗುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಮಧುಕರ್. ಚೇತನ್, ಸೆಷನ್ ಅಲ್ಲಿ ಪ್ರಸ್ತಾಪ ಆಗಿ 3-4 ದಿನಗಳೇ ಆಗೋಗಿದೆ, ಇನ್ನೂ ಕೂಡ 2-3 ದಿನಗಳ ಕಾಲ ದೂರು ಕೊಡೋದಕ್ಕೆ ಅವರು ಟೈಮ್ ಕೇಳ್ತಾ ಇರೋದು. ಅಂದ್ರೆ ಯಾಕೆಷ್ಟು ಡಿಲೇ ಆಗ್ತಾ ಇದೆ? ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ದೂರನ್ನ ಕೊಡೋದಕ್ಕಿಂತ ಮುಂಚೆ, ಅಂದ್ರೆ ಒಂದ್ ವೇಳೆ ದೂರನ್ನ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಒಂದು ಟೀಮ್ ಅನ್ನ ಫಾರ್ಮ್ ಮಾಡುತ್ತೆ ಸರ್ಕಾರ ಆಗ್ಲಿ ಅಥವಾ ಏನು ಪೊಲೀಸ್ ಇಲಾಖೆ ಆಗ್ಲಿ, ಯಾವ್ದಾದ್ರು ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಗೆ ಮುಂದಾಗ್ತಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ ವೇಳೆ ಇವರನ್ನು ಕೂಡ ವಿಚಾರಣೆಯನ್ನ ಮಾಡೋದು ಸಹಜ. ಅಂದ್ರೆ ಎಲ್ಲರನ್ನು ಕೂಡ ವಿಕ್ಟಿಮ್ ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಹೀಗಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬೋದು ಏನು ಅನ್ನೋದನ್ನ ಒಂದಷ್ಟು ಸಲಹೆಗಳನ್ನ ಇವರು ಕೂಡ ಪಡ್ಕೊಳ್ತಿರೋಂಥದ್ದು. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ 3 ತಿಂಗಳಿಂದನೂ ಕೂಡ ನಿರಂತರವಾಗಿ ಒಂದು ಅಟೆಂಪ್ಟ್ ಆಗ್ತಾ ಇತ್ತು, ಆದ್ರೆ ಆಗಿಲ್ಲ ಅಂತ ಇವ್ರು ಹೇಳ್ತಿರೋಂಥದ್ದು. ಆದ್ರೆ ಮಧುಗಿರಿಗೆ ಒಂದು ಹನಿ ಟ್ರ್ಯಾಪ್ ನ ಟೀಮ್ ಏನಿದೆ ಅದು ಕೂಡ ಬಂದಿತ್ತು ಅಂತಾನು ಕೂಡ ಹೇಳ್ತಾರೆ. ಹೀಗಾಗಿ ಏನೆಲ್ಲ ಎವಿಡೆನ್ಸ್ ಇದೆ, ಏನ್ ಇವ್ರ ಬಳಿ ಏನೆಲ್ಲ ಎವಿಡೆನ್ಸ್ ಇದೆ, ನೆಕ್ಸ್ಟ್ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಅದು ಯಾವ ರೀತಿ ಸಾಗುತ್ತೆ, ಇವರ ವಿಚಾರಣೆಯನ್ನು ಕೂಡ ನಡೆಯುತ್ತೆ, ವಿಚಾರಣೆ ಅಂದ್ರೆ ಯಾವ ತರ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಇವರು ಕೂಡ ಕಾನೂನಾತ್ಮಕವಾಗಿ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಳ್ಬೇಕು. ಅದನ್ನ ತೆಕ್ಕೊಳ್ತಿದ್ದಾರೆ. ದೂರನ್ನು ಕೊಟ್ರೆ ಏನೆಲ್ಲ ನಾವು ಕೂಡ ಎದುರಿಸ್ಬೇಕಾಗತ್ತೆ, ಅದಕ್ಕೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡು ಆ ನಂತರ ದೂರು ಕೊಡೋದಕ್ಕೆ ಇವರು ಈಗ ಮುಂದಾಗಿರುವಂತದ್ದು ಮಧುಕರ್. ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.